ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳು ಮತ್ತು ನಿಗಮ ಮಂಡಳಿಗಳಲ್ಲಿ ಸುಮಾರು 3.5 ಲಕ್ಷ ಜನ ಹೊರಗುತ್ತಿಗೆ ನೌಕರರಾಗಿ ಇವತ್ತು ದುಡಿತಾರೆ. ಈ 3.5 ಲಕ್ಷ ನೌಕರರನ್ನ ಕೆಲವು ಹೊರಸಂಪನ್ಮೂಲದ ಏಜೆನ್ಸಿಗಳು ಇವರಿಗೆ ಅಮಾನವೀಯವಾಗಿ ನಡ್ಕೊಳ್ತಾ ಇದ್ದಾರೆ ಮತ್ತು ಅವರಿಗೆ ಕನಿಷ್ಠ ಯಾವ ಸೌಲಭ್ಯಗಳು ಕೊಡ್ತಾ ಇಲ್ಲ. ಜೊತೆಗೆ ESI, PF ಇವೆಲ್ಲ ವಂಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಹೊರಗುತ್ತಿಗೆ ಪದ್ಧತಿ ಇದೆ, ಇದು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ನಿಷೇಧ ಮಾಡಿ ಒಳಗುತ್ತಿಗೆ ಮಾಡೋ ಮೂಲಕ ಸರ್ಕಾರ ಈ ಅಸಂಘಟಿತ 3.5 ಲಕ್ಷ ನೌಕರರಿದ್ದಾರೆ, ಇವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿದ್ವಿ. ಈ ಸಂಬಂಧ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ HK ಪಾಟೀಲ್ RDPR ನೇತೃತ್ವದಲ್ಲಿ ಒಂದು ಉಪಸಮಿತಿಯನ್ನು ರಚನೆ ಮಾಡಿತು. ಈ ಉಪಸಮಿತಿ 27/11/2025 ಕರ್ನಾಟಕ ಸರ್ಕಾರಕ್ಕೆ ಒಂದು ಸಮಗ್ರವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಇಡೀ ಏನು ಒಳಗುತ್ತಿಗೆ ಇದೆ ಇದನ್ನು ಕರ್ನಾಟಕದಲ್ಲಿ ಒಳಗುತ್ತಿಗೆ ಮಾಡಬೇಕು ಅನ್ನುವಂಥ ವರದಿಯನ್ನು ನೀಡಿದ್ರು. ಅದನ್ನು ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸ್ತಾರೆ ಎನ್ನುವಂಥ ಆಶಾಭಾವನೆ ನಮಗಿತ್ತು. ಆದರೆ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸ್ತಿಲ್ಲ. ಬದಲಾಗಿ ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿಗೆ 16/12/2025 ಪತ್ರವನ್ನು ಬರೆದಿದ್ದಾರೆ. ಏನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಅಭಿಪ್ರಾಯ ವರದಿಯನ್ನು ಪಡ್ಕೊಂಡಿರುವಂಥ ಇದನ್ನು ವ್ಯಕ್ತ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ಹೊರಸಂಪನ್ಮೂಲಕ ಅಸಂಘಟಿತ ಕಾರ್ಮಿಕರು ದಿನಾಂಕ 17/1/2026 ಜಿಲ್ಲಾ ಮಟ್ಟದ ಒಂದು ಬೃಹತ್ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಮೂಲಕ ಇವತ್ತೇನು ಇಲ್ಲಿ ಒಂದು ಸಭೆ ಆಯಿತು, ಇಲ್ಲಿ ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ. ಆ ಮೂಲಕ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒತ್ತಡವನ್ನು ಹೇಳೋ ಮೂಲಕ ಈ ಸರ್ಕಾರ ಈ ಅಸಂಘಟಿತ ನೌಕರರಿಗೆ ಒಂದು ಮಾನವೀಯ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಯಾಕಂದ್ರೆ ಅವರು ಮಾತಾಡೋದು ಅವಕಾಶ ಬೇಕು. ಅದು ಎಷ್ಟು ಭಾವುಕತೆಯಿಂದ ಇಲಾಖೆಗೆ ನಮ್ಗೆ ಇದ್ದಪ್ಪ ನಮ್ದು ಅರ್ಥ ಎಲ್ಲ ಆಮೇಲೆ ನಾವು ಇನ್ನೊಂದು ಕಂಡೀಷನ್ ಆಗ್ತಿದೆ. ಯಾರು ನಿವೃತ್ತಿ ಆಗಿದ್ರು ಅವ್ರ ಪ್ರಕಾರ ಇನ್ನೊಬ್ರು ಯಾರು ರಜಾದಿದ್ದು ಆಟೋಮೆಟಿಕ್ ಸಂಬಳ ಆಗುತ್ತೆ. ಆಮೇಲೆ ಹೊರಗುತ್ತಿಗೆ ಮತ್ತು ಏಜೆನ್ಸಿಗೆ ಕಿರುಕುಳ ಆಗಿದೆಯಲ್ಲ, ಆ ಕಿರುಕುಳ ಆಟೋಮೆಟಿಕ್ ಆಗಿ ತಪ್ಪೋಗುತ್ತೆ. ಎಲ್ಲ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಹೊರಗುತ್ತಿಗೆ ಆಗುತ್ತೆ. ಆಮೇಲೆ ನಮ್ಮ ಸಮಸ್ಯೆ ಹೊರಗುತ್ತಿಗೆ ಅಸಂವಿಧಾನಿಕ ಮಾಡಬಾರ್ದು. ಇದ್ರ ಮೂಲಕ ಎಲ್ಲರೂ ಶೋಷಣೆ ಆಗ್ತಾ ಇರುತ್ತೆ. ಸುಪ್ರೀಂ ಕೋರ್ಟ್ ಆದೇಶ